ಎಲ್ಲರಿಗೂ ನಮಸ್ಕಾರ. ಟೆಕ್ ರಕ್ಷಿತ್ನ 6ನೇ ವೀಕ್ಲಿ ಟೆಕ್ ಅಪ್ಡೇಟ್ಸ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ, ಇಲ್ಲ ಅಂದರೆ ಒಳ್ಳೆ ಕಂಟೆಂಟ್ ಮಿಸ್ ಮಾಡ್ಕೊತೀರಾ. ಸೊ ಎಪಿಸೋಡ್ನ ಶುರು ಮಾಡೋಣ, ಬನ್ನಿ. ಇವತ್ತಿನ ಫಸ್ಟ್ ಅಪ್ಡೇಟ್ ಟ್ರೈ ಕಡೆಯಿಂದ. ಸೊ ನಾನು ಹಿಂದಿನ ಎಪಿಸೋಡ್ಸ್ಗಳಲ್ಲಿ ಹೇಳಿದ್ದೆ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅವರು ಸ್ಪ್ಯಾಮ್ ಕಾಲ್ ಮಾಡೋಕ್ಕೆ ಯೂಸ್ ಮಾಡೋ ಫೋನ್ ನಂಬರ್ಸ್ನ ಮತ್ತು ಈ ಫೋನ್ ನಂಬರ್ಸ್ನ ಮಿಸ್ಯೂಸ್ ಮಾಡೋ ಕಂಪ್ನಿಗಳನ್ನ ಬ್ಯಾನ್ ಮಾಡಬೇಕು ಅಂತ ಇದ್ದಾರೆ ಅಂತ. ಆ್ಯಂಡ್ ಆಲ್ರೆಡಿ ಟ್ರೈ ಅವರು ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಶುರು ಮಾಡಿದ್ದಾರೆ. ಸೊ ಈಗ ಇವರು ಸುಮಾರು 50 ಕಂಪ್ನೀಸ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ ಆ್ಯಂಡ್ 2,75,000 ಕಾಂಟ್ಯಾಕ್ಟ್ಸ್ ಹತ್ರ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಲಿಟ್ರಲಿ ಒಳ್ಳೆ ಕೆಲಸ ಮಾಡ್ತಿದ್ರೆ. ಇದೇ ಥರ ಮುಂದುವರೆದ್ರೆ ಖಂಡಿತವಾಗ್ಲೂ ಸ್ಪ್ಯಾಮ್ ಕಾಲ್ಸ್ ತುಂಬ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ಇನ್ಸ್ಟಾಗ್ರಾಮ್ ಕಡೆಯಿಂದ. ಇದೇವರೆಗೂ ನೀವು ಯಾವುದಾದ್ರೂ ಪೋಸ್ಟ್ ಮಾಡಬೇಕಾದ್ರೆ ಅದ್ರ ಮೇಲೆ ಟೆಕ್ಸ್ಟ್ ಆ್ಯಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಈಗ ನೀವು ಅದ್ರ ಮೇಲೆ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. ಅದರ ಜೊತೆಗೆ ಆ ಪೋಸ್ಟ್ ಮೇಲೆ ಇನ್ನೊಂದು ಫೋಟೋ ಕೂಡ ಆ್ಯಡ್ ಮಾಡ್ಬೋದು. ಸುಮಾರು ಫೋಟೋಸ್ ಆ್ಯಡ್ ಮಾಡ್ಬೋದು. ಆಲ್ಸೋ ಈಗ ನೀವು ರೀಲ್ಸ್ನ ಝೂಮ್ ಕೂಡ ಮಾಡ್ಬೋದು. ಆ್ಯಂಡ್ ಇನ್ಸ್ಟಾಗ್ರಾಮ್ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ನಾನು ಪ್ರೀವಿಯಸ್ ಎಪಿಸೋಡಲ್ಲಿ ಹೇಳಿದ್ದೆ, ಅಮೆರಿಕಲ್ಲಿ ಟೀನೇಜರ್ಸು ತುಂಬ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ. ಹಾಗಾಗಿ ಅಮೆರಿಕನ್ ಗೌರ್ಮೆಂಟು ಇದನ್ನು ರೆಸ್ಟ್ರಿಕ್ಟ್ ಮಾಡೋಕ್ಕೆ ಕೆಲವು ರೂಲ್ಸ್ ತರಬೇಕು ಅಂತ ಇದ್ದಾರೆ ಅಂತ. ಸೊ ಈಗ ಈ ರೂಲ್ಸ್ ಬಂದಿದೆ ಆ್ಯಂಡ್ ಇನ್ಸ್ಟಾಗ್ರಾಮವೇ ಈ ರೂಲ್ಸ್ನ ಒಪ್ಕೊಂಡು ಒಂದು ಹೊಸ ಟೀನ್ ಅಕೌಂಟ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಈ ಅಕೌಂಟು ರೆಸ್ಟ್ರಿಕ್ಷನ್ಸ್ ಅಂದರೆ ಟೀನ್ ಅಕೌಂಟ್ಸು ಪ್ರೈವೇಟ್ ಆಗಿರುತ್ತೆ ಮತ್ತು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆವರೆಗೂ ನೋಟಿಫಿಕೇಶನ್ಸ್ ಎಲ್ಲ ಮ್ಯೂಟ್ ಆಗುತ್ತೆ. ಆ್ಯಂಡ್ ಈ ಅಂಡರ್ 18 ಯೂಸರ್ಸು ಏನಿದ್ರು ತಮ್ಮ ಫಾಲೋವರ್ಸಿಂದ ಮಾತ್ರ ಮೆಸೇಜ್ ರಿಸೀವ್ ಮಾಡ್ಬೋದು. ಸೊ ನಮ್ಮದ್ರಲ್ಲಿ ಏನಾಗುತ್ತೆ ಅಂದರೆ ಯಾರು ಬೇಕಾದರೂ ಮೆಸೇಜ್ ಮಾಡ್ಬೋದು. ಆದರೆ ಇವ್ರದ್ರಲ್ಲಿ ಕೇವಲ ಅವರು ಯಾರನ್ನು ಫಾಲೋ ಮಾಡ್ತಾರೋ ಅವ್ರು ಮಾತ್ರ ಇವ್ರಿಗೆ ಮೆಸೇಜ್ ಕಳಿಸ್ಬೋದು. ಆಲ್ಸೋ ಪೇರೆಂಟ್ಸು ಬೇಕಿದ್ರೆ ಆ್ಯಪ್ ಲಿಮಿಟ್ ಸೆಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಆಪ್ಷನಲ್ ಆಗಿ ಮಕ್ಕಳು ಯಾರ ಜೊತೆ ಚಾಟ್ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ನೋಡ್ಬೋದು. ಚಾಟ್ಸ್ನ ನೋಡೋಕ್ಕಾಗಲ್ಲ, ಯಾವ ಯೂಸರ್ ಜೊತೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಮಾತ್ರ ನೋಡ್ಬೋದು. ಈ ರೆಸ್ಟ್ರಿಕ್ಷನ್ಸು ಹೊಸ ಅಂಡರ್ 18 ಏಜ್ ಗ್ರೂಪ್ ಅವರು ಯಾರೇ ಸೈನ್ ಅಪ್ ಆದರೂ ಈಗ ಅಪ್ಲೈ ಆಗುತ್ತೆ. ಬಟ್ ಎಕ್ಸಿಸ್ಟಿಂಗ್ ಯೂಸರ್ಸ್ಗೆ ನೆಕ್ಸ್ಟ್ 2 ಮಂತ್ಸಲ್ಲಿ US, UK, ಕ್ಯಾನಡಾ ಮತ್ತು ಆಸ್ಟ್ರೇಲಿಯಾಲಿ ರೋಲ್ ಔಟ್ ಆಗೋದು ಶುರು ಆಗುತ್ತೆ. ಆ್ಯಂಡ್ ಅರೌಂಡ್ ದ ಗ್ಲೋಬ್ ಈ ಫೀಚರು ಅರೌಂಡ್ ಜಾನ್ವರಿಲಿ ತರಬೇಕು ಅಂತ ಇದ್ದಾರೆ. ಸೊ ಇಂಡಿಯಾಲು ಅದೇ ಟೈಮಲ್ಲಿ ಬರ್ಬೋದು. ನನ್ನ ಪ್ರಕಾರ ಇದು ಒಳ್ಳೆ ಮೂವ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಮಕ್ಕಳನ್ನ ಹಿಡಿಲಿಲ್ಲ ಅಂದರೆ ಇನ್ನು ಮುಂದೆ ತುಂಬ ಕಷ್ಟ. ನೆಕ್ಸ್ಟ್ ಅಪ್ಡೇಟ್ RBI ಕಡೆಯಿಂದ. ಸೊ ಇದುವರೆಗೂ ನೀವು ATM ಅಲ್ಲಿ UPI ಥ್ರೂ ಕ್ಯಾಶ್ನ ವಿತ್ಡ್ರಾ ಮಾಡ್ಬೋದಾಗಿತ್ತು. ಆದರೆ ಆದಷ್ಟು ಬೇಗ UPI ಥ್ರೂ ಕ್ಯಾಶ್ನ ಡೆಪಾಸಿಟ್ ಕೂಡ ಮಾಡ್ಬೋದು. ಆ್ಯಂಡ್ ಬರೀ ನಿಮ್ಮ ಅಕೌಂಟ್ಗೆ ಅಷ್ಟೇ ಅಲ್ಲ, ಬೇರೆಯವ್ರ ಅಕೌಂಟ್ಗೂ ಡೆಪಾಸಿಟ್ ಮಾಡ್ಬೋದು. ದ್ಯಾಟ್ಸ್ ಕ್ರೇಜಿ. ಸೊ ಈ ಫೀಚರ್ ಯೂಸ್ ಮಾಡೋಕ್ಕೆ ನೀವು ಫಸ್ಟು ATM ಅಲ್ಲಿ ಹೋಗಿ ಡೆಪಾಸಿಟ್ ಕ್ಯಾಶ್ ಥ್ರೂ UPI ಅಂತ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ATM ಒಂದು QR ಕೋಡ್ ತೋರಿಸುತ್ತೆ. ಅದನ್ನು ನೀವು UPI ಆ್ಯಪಿಂದ ಈ QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ನಂತರ UPI ಆ್ಯಪ್ ಒಳಗಡೆ ನೀವು ಈ ದುಡ್ಡು ನಿಮ್ಮ ಅಕೌಂಟು ಕ್ರೆಡಿಟ್ ಆಗಬೇಕಾ ಇಲ್ಲ ಬೇರೆ ಯಾವುದಾದ್ರೂ ವ್ಯಕ್ತಿಯ ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಆ್ಯಪ್ ಒಳಗಡೆ ಅಮೌಂಟ್ ಎಂಟರ್ ಮಾಡಿ ಕ್ಯಾಶ್ನ ATM ಒಳಗಡೆ ಇಡಬೇಕು. ಫೈನಲ್ ಆಗಿ ATM ತೋರಿಸ್ತಿರೋ ಅಮೌಂಟು ಮತ್ತು ನೀವು ಎಂಟರ್ ಮಾಡಿರೋ ಅಮೌಂಟು ಸೇಮ್ ಇದೆಯಾ ವೆರಿಫೈ ಮಾಡಾದ್ಮೇಲೆ ಪ್ರೊಸೀಡ್ ಕೊಟ್ಟರೆ ಆ ಅಮೌಂಟು ಆ ವ್ಯಕ್ತಿಯ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸದ್ಯಕ್ಕಂತೂ RBI ಅವರು ಈ ಫೀಚರ್ನ ಯೂಸ್ ಮಾಡಿಕೊಂಡು ಅಮೌಂಟ್ ಕ್ರೆಡಿಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಲಿಮಿಟು 50,000 ಅಂತ ಸೆಟ್ ಮಾಡಿದ್ದಾರೆ. ಆದರೆ ಬ್ಯಾಂಕ್ಸ್ಗೆ ಫ್ರೀಡಮ್ ಇದೆ ಈ ಲಿಮಿಟ್ನ ಇನ್ನೂ ರೆಡ್ಯೂಸ್ ಮಾಡೋಕ್ಕೆ. ಎನಿವೇಸ್ ನನಗಂತೂ ಫೀಚರ್ ಇಷ್ಟ ಆಯಿತು. ಬಿಕಾಸ್ ನಾವು ಅಮೌಂಟ್ನ ಡೆಪಾಸಿಟ್ ಮಾಡಬೇಕಾದ್ರೆ ಇಲ್ಲ ವಿತ್ಡ್ರಾ ಮಾಡಬೇಕಾದ್ರೆ ಏನಾದರೂ ಕಾರ್ಡ್ನ ಮನೇಲಿ ಮರ್ತೋದ್ರೆ ಹೋಗಿ ತೊಗೊಂಡು ಬರೋ ಅಷ್ಟರೊಳಗಡೆ ಬ್ಯಾಂಕ್ ಒಳಗಡೆ ಆಗಲಿ ಇಲ್ಲ ATM ಒಳಗಡೆ ಆಗಲಿ 1-2-3 ಜನ ನಿಂತ್ಬಿಟ್ಟಿರ್ತಾರೆ. ಸೊ ಜಾಸ್ತಿ ಹೊತ್ತು ಕಾಯಬೇಕಾಗುತ್ತೆ. ಈ ಫೀಚರಿಂದ ಅದೆಲ್ಲ ಕಾಯೋ ರೋದನೇ ಇರಲ್ಲ, ಈಸಿಯಾಗುತ್ತೆ ಕೆಲಸ. ನೆಕ್ಸ್ಟು ನನ್ನ ಫೇವ್ರೇಟ್ ನ್ಯೂಸು, ಲೆಜೆಂಡರಿ ಡ್ರೋನ್ ಕಂಪ್ನಿ DJI ಅವರು ಅವರ ಹೊಸ ನಿಯೋ ಡ್ರೋನ್ನ ಲಾಂಚ್ ಮಾಡಿದ್ದಾರೆ. ಈ ಡ್ರೋನು ಇದುವರೆಗೂ DJI ಮಾಡಿರುವಂತಹ ಸ್ಮಾಲೆಸ್ಟ್ ಡ್ರೋನ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ಕೇವಲ 135 ಗ್ರಾಮ್ಸ್ ಇದೆ. ಆ್ಯಂಡ್ ಇದರ ಪ್ರೈಸವೇ ಅಷ್ಟೇ ಕಡಿಮೆ ಇದೆ, ಜಸ್ಟ್ $200 ಅಂದರೆ 17,000 rupees ಜಸ್ಟ್ ಫಾರ್ ಡ್ರೋನ್. ಈ ಬೆಲೆಗೆ ಈ ಡ್ರೋನಲ್ಲಿ ಸಿಗುವಂತಹ ಫೀಚರ್ಸ್ ಅಂದರೆ 4K ವಿಡಿಯೋ ರೆಕಾರ್ಡಿಂಗ್ ಅಟ್ 30 FPS ಮತ್ತು 22 GB ಆಫ್ ಇಂಟರ್ನಲ್ ಸ್ಟೋರೇಜ್. ಎಕ್ಸ್ಟರ್ನಲ್ ಸ್ಟೋರೇಜ್ ಸಪೋರ್ಟ್ ಮಾಡಲ್ಲ. ಸೆನ್ಸರ್ಸು ಬರೀ ಡೌನ್ವರ್ಡ್ಸ್ ಫೇಸಿಂಗ್ ಇದೆ. ಆಬ್ಸ್ಟಿಕಲ್ ಅವಾಯ್ಡೆನ್ಸ್ ಸೆನ್ಸರ್ಸು ಇದರಲ್ಲಿ ಸಿಗಲ್ಲ. ಆ್ಯಂಡ್ 18 minutes ಆಫ್ ಫ್ಲೈಟ್ ಟೈಮ್ ಕೊಡುತ್ತೆ. ಲಾಸ್ಟ್ಲಿ ಕ್ಯಾಮ್ರಾ ಕ್ಲಾರಿಟಿ ಪರ್ಸ್ನಲ್ ಇಲ್ಲ ಸೋಷಿಯಲ್ ಮೀಡಿಯಾ ಪರ್ಪಸಸ್ಗೆ ಮಾತ್ರ ಚೆನ್ನಾಗಿದೆ. ಆದರೆ ಕಮರ್ಷಿಯಲ್ ಪರ್ಪಸಸ್ ಲೈಕ್ ಅಡ್ವರ್ಟೈಸ್ಮೆಂಟ್, ಪ್ರೀ ವೆಡ್ಡಿಂಗ್ ಶೂಟ್, ಮ್ಯಾರೇಜ್ ಶೂಟ್ ಅದಕ್ಕೆಲ್ಲ ಇದು ಸೂಟೇಬಲ್ ಅಲ್ಲ ಅಂತ DJI ಅವರೇ ಹೇಳ್ಬಿಟ್ಟಿದ್ದಾರೆ. ಬಿಕಾಸ್ ಇದ್ರದ್ದು ಸೆನ್ಸರ್ ತುಂಬ ಚಿಕ್ಕದಿದೆ. ಸೊ ಅಷ್ಟು ಡೀಟೇಲ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಇದು ಏನಿದ್ರು ಪರ್ಸ್ನಲ್ ಯೂಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ನೋಟ್ ಮಾಡ್ಕೋಬೇಕಾಗುತ್ತೆ, ದಟ್ ಈಸ್ ಡ್ರೋನ್ ಜೊತೆ ನಿಮಗೆ ರಿಮೋಟ್ ಸಿಗೋಲ್ಲ. ಬಿಕಾಸ್ ಡ್ರೋನ್ ಮೇಲೇ ಕೆಲವು ಬಟನ್ಸ್ ಇದೆ. ಆ ಬಟನ್ಸ್ನ ಸೆಟ್ ಮಾಡಿದ್ರೆ ಡ್ರೋನು ಡಿಫ್ರೆಂಟ್ ಮೋಡ್ಸಲ್ಲಿ ಹೋಗಿ ನಿಮ್ಮನ್ನು ಫಿಲ್ಮ್ ಮಾಡುತ್ತೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಆ ಮೋಡ್ಸ್ ಎಲ್ಲ ಸಾಲ್ತಿಲ್ಲ ಅಂದರೆ ಫೋನಲ್ಲಿ DJI ಫ್ಲೈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪ್ನ ಥ್ರೂ ಡ್ರೋನ್ನ ಕಂಟ್ರೋಲ್ ಮಾಡ್ಬೋದು.
ಬಟ್ ಇನ್ ಕೇಸ್ ನಿಮಗೆ ಅದು ಸಾಲಿಲ್ಲ ಅಂದರೆ DJ ಅವರ RC-N3 ರಿಮೋಟ್ ತೊಗೋಬೇಕಾಗುತ್ತೆ. ಅದು $159 ಆಗುತ್ತೆ. ಅದು ತೊಗೊಂಡ್ರೆ ಏನಂದರೆ ನಿಮಗೆ ಕಂಟ್ರೋಲಿಂಗ್ ರೇಂಜ್ ಜಾಸ್ತಿ ಸಿಗುತ್ತೆ, ಪ್ಲಸ್ ಇಂಟೆಲಿಜೆಂಟ್ ಫ್ಲೈಟ್ ಮೋಡ್ಸ್ಗೂ ಆಕ್ಸಿಸ್ ಇರುತ್ತೆ. ಓವರಾಲ್ ನೋಡೋದಾದರೆ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಡ್ರೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಪ್ರೈಸಲ್ಲೂ ಸಿಗುತ್ತೆ ಡ್ರೋನ್ಸ್ಗಳು, ಇಲ್ಲ ಅಂತ ಅಲ್ಲ, ಆದರೆ ಜಾತ್ರೆ ಥರ ಇರುತ್ತೆ. ಆದರೆ ಇದು ನಮ್ಮ ಇಂಡಿಯಾವ್ರು ಯಾವಾಗ ಮಾಡ್ತಾರೋ ಈ ಥರ. ನೆಕ್ಸ್ಟು ಕುರುಡರಿಗೂ ಕೂಡ ಕಣ್ಣು ಕಾಣಿಸುತ್ತೆ ಈ ಒಂದು ನ್ಯೂರಲ್ ಲಿಂಕ್ ಅವರ ಬ್ಲೈಂಡ್ ಸೈಡ್ ಡಿವೈಸಿಂದ. ಎಲನ್ ಮಸ್ಕ್ ಇದಾರಲ್ಲ, ಅದೇ ಟೆಸ್ಲಾ ಕಾರ್ ಕಂಪ್ನಿ ಓನರು, ಅವರು ಈ ನ್ಯೂರಲ್ ಲಿಂಕ್ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಿದ್ರು. ಆ್ಯಂಡ್ ಇದರ ಉದ್ದೇಶ ಏನಂದರೆ ನಮ್ಮ ಬ್ರೈನ್ ಒಳಗಡೆ ಒಂದು ಚಿಪ್ನ ಇನ್ಸರ್ಟ್ ಮಾಡಿ, ಆ ಚಿಪ್ಪು ನಮ್ಮ ಬ್ರೈನ್ ಸಿಗ್ನಲ್ಸ್ನ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿ ನಾವು ಯಾವುದೇ ಡಿವೈಸಸ್ನೂ ಜಸ್ಟ್ ನಾವು ಥಿಂಕ್ ಮಾಡೋದ್ರ ಮೂಲಕ ಕಂಟ್ರೋಲ್ ಮಾಡೋದು. ಸೊ ಈಗ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕು ಅಂದ್ಕೊಂಡ್ರೆ ಕೈ ಹಿಂಗೆ ಸ್ಕ್ರೋಲ್ ಮಾಡೋ ಅವಶ್ಯಕತೆನೇ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು, ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟು ಸ್ಕ್ರೋಲ್ ಆಗ್ತಿರುತ್ತೆ. ಸೊ ಈ ಥರ ಒಂದು ಟೆಕ್ನಾಲಜಿನ ಮಾಡಿ ಕೋತಿಗಳು ಮತ್ತು ಇಬ್ಬರು ಮನುಷ್ಯರ ಮೇಲೇನೋ ಆಲ್ರೆಡಿ ಟೆಸ್ಟ್ ಮಾಡಿದ್ದಾರೆ. ಸೊ ಈ ಕಂಪ್ನಿಯವರು ರೀಸೆಂಟ್ ಆಗಿ ಬ್ಲೈಂಡ್ ಸೈಟ್ ಅಂತ ಒಂದು ಡಿವೈಸ್ ಕ್ರಿಯೇಟ್ ಮಾಡಿದ್ದಾರೆ. ಇದು ಒಂದು ಸ್ಪೆಕ್ಸ್ ಥರ. ಇದನ್ನು ಹಾಕೊಂಡ್ರೆ ನಮಗೆ ಕಣ್ಣು ಇಲ್ಲದೆ ಇದ್ರೂ ಕೂಡ ಸುತ್ತಮುತ್ತ ಎನ್ವೈರ್ಮೆಂಟ್ ಎಲ್ಲ ಕಾಣಿಸುತ್ತಂತೆ. ಈ ಡಿವೈಸಿಂದ ನಮ್ಮ ಎರಡು ಕಣ್ಗಳು ಮತ್ತು ಆಪ್ಟಿಕ್ ನರ್ವ್ಸು ಹೊಟ್ಟೋಗಿದ್ರೂ ಕೂಡ ದೃಷ್ಟಿ ಸಿಗುತ್ತಂತೆ. ಸೊ ಇದು ಮೋಸ್ಟ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಆ ಬ್ಲೈಂಡ್ ಸೈಡ್ ಡಿವೈಸ್ ಇದೆಯಲ್ಲ ಅದರೊಳಗಡೆ ಕ್ಯಾಮ್ರಾಸ್ ಇರುತ್ತೆ. ಆ ಕ್ಯಾಮ್ರಾಸು ಎನ್ವೈರ್ಮೆಂಟ್ನ ಸ್ಕ್ಯಾನ್ ಮಾಡಿ ಆ ಡೀಟೇಲ್ಸ್ನ ನಮ್ಮ ಬ್ರೈನ್ ಒಳಗಡೆ ಇರೋ ಆ ನ್ಯೂರಲ್ ಲಿಂಕ್ ಚಿಪ್ಪು ಕಳಿಸುತ್ತೆ. ಆ್ಯಂಡ್ ಆ ಚಿಪ್ಪು ನಮ್ಮ ಬ್ರೈನ್ನ ವಿಜುವಲ್ ಕಾರ್ಟೆಕ್ಸ್ ಪಾರ್ಟ್ ಕಳಿಸುತ್ತೆ. ಸೊ ನಾವು ಏನೆಲ್ಲ ನೋಡ್ತೀವಿ ಅದನ್ನೆಲ್ಲ ಪ್ರೋಸೆಸ್ ಮಾಡೋಕ್ಕೆ ರೆಸ್ಪಾನ್ಸಿಬಲೇ ಈ ವಿಜುವಲ್ ಕಾರ್ಟೆಕ್ಸ್. ದೇರ್ಫೋರ್ ನಮ್ಮ ಬ್ರೈನಲ್ಲಿ ಈ ಪಾರ್ಟು ಕರೆಕ್ಟ್ ಆಗಿದ್ರೆ ಮಾತ್ರ ಈ ಡಿವೈಸ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಒಂಥರ ಫುಲ್ಲು ಯೂಸ್ಫುಲ್ ಡಿವೈಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಬ್ಬ ಹುಟ್ಟು ಕುರುಡ ವ್ಯಕ್ತಿಗೂ ಕೂಡ ಅವನ ದೃಷ್ಟಿ ಅವನಿಗೆ ಸಿಗುತ್ತೆ ಅಂದರೆ ಇದು ಟೆಕ್ನಾಲಜಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆಲ್ಸೋ ಎಲಾನ್ ಮಸ್ಕ್ ಅವ್ರು ಹೇಳೋ ಪ್ರಕಾರ ಈ ಡಿವೈಸು ಫಸ್ಟ್ ವರ್ಷನ್ ಆಗಿರೋದ್ರಿಂದ ಇದರಲ್ಲಿ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇರುತ್ತಂತೆ. ಹೋಗ್ತಾ ಹೋಗ್ತಾ ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗ್ತಾ ಇದರ ಕ್ಲಾರಿಟಿನೂ ಜಾಸ್ತಿ ಆಗುತ್ತಂತೆ. ಆ್ಯಂಡ್ ಫ್ಯೂಚರಲ್ಲಿ ಈ ಡಿವೈಸ್ನ ಯೂಸ್ ಮಾಡಿಕೊಂಡು ನಾವು ಇನ್ಫ್ರಾರೆಡ್ ಮತ್ತು ಅಲ್ಟ್ರಾ ವೈಲೆಟ್ ಲೈಟ್ನು ಕೂಡ ನೋಡ್ಬೋದಂತೆ. ಈಗ ನಾವೆಲ್ಲ ನೋಡ್ತಿರೋದು ಬರೀ ವಿಸಿಬಲ್ ಲೈಟು, ಅಂದರೆ ನಮಗೆ ಕಾಣಿಸೋ ಥರ ವೇವ್ ಲೆಂತ್ ಅಷ್ಟೇ. ಬಟ್ ಈ ಇನ್ಫ್ರಾರೆಡ್ಡು ಅಲ್ಟ್ರಾ ವೈಲೆಟ್ ಎಲ್ಲ ನಮಗೆ ಕಾಣಿಸಲ್ಲ. ಅಲ್ಟ್ರಾ ವೈಲೆಟ್ ಅಂದರೆ ಸೂರ್ಯನಿಂದ ನಮ್ಮ ತನಕ ಬರೋದು, ಇನ್ಫ್ರಾರೆಡ್ ಅಂದರೆ ಈ TV ರಿಮೋಟಲ್ಲಿ ಲೈಟ್ ಇರುತ್ತೆ ನೋಡಿ, ಆ ಥರದ್ದು. ಸೊ ಅದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಈ ಡಿವೈಸ್ನ ಥ್ರೂ ಅದನ್ನು ನೋಡ್ಬೋದಂತೆ ಫ್ಯೂಚರಲ್ಲಿ. ಗುಡ್ ನ್ಯೂಸ್ ಏನಂದರೆ ಅಮೆರಿಕನ್ ಗೌರ್ಮೆಂಟು ಈ ಡಿವೈಸ್ನ ಎಕ್ಸ್ಪೆರಿಮೆಂಟಲ್ ಪರ್ಪಸಸ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ನಾನಂತೂ ಈ ಡಿವೈಸ್ ಯಾವಾಗ ಬರುತ್ತೋ ಅಂತ ಕುತೂಹಲದಿಂದ ಕಾಯ್ತಿದ್ದೀನಿ. ಇವತ್ತಿನ ಕೊನೆ ಅಪ್ಡೇಟ್ ಅಮೆಝಾನ್ ಬಗ್ಗೆ. ರೀಸೆಂಟಾಗಿ ನಾನು ಅಮೆಝಾನಲ್ಲಿ ಸ್ಕ್ರೋಲ್ ಮಾಡ್ತಿದ್ದೆ, ಏನಾದರೂ ಇಂಟ್ರೆಸ್ಟಿಂಗ್ ಡಿವೈಸ್ ಇದ್ದರೆ ಪರ್ಚೇಸ್ ಮಾಡೋಣ ಅಂತ. ಆದರೆ ಸಡನ್ನಾಗಿ ಒಂದು ಬ್ಯಾನರ್ ಬಂತು, ನೋಡಿ ನಾನು ಮಂಕ್ ಆಗಿಬಿಟ್ಟೆ. ಅದೇನಂದರೆ ಅಮೆಝಾನ್ ಅವರು ಈಗ 2 ವೀಲರ್ EVಸ್ನೂ ಸೆಲ್ ಮಾಡ್ತಾರೆ. ಸೊ ನನಗೆ ಹೀರೋದು ವೀಡಾ V1 ಅಂತ ಇದೆಯಲ್ಲ ಅದರದ್ದು ಬ್ಯಾನರ್ ಕಾಣಿಸ್ತು. ಸೊ ಕ್ಲಿಕ್ ಮಾಡಿ ನೋಡಿದ್ರೆ ಪರ್ಚೇಸ್ ಮಾಡ್ಬೋದು ಅಮೆಝಾನಿಂದನೇ ಅದನ್ನು. ಆ್ಯಂಡ್ ಕ್ಯಾಶ್ ಬ್ಯಾಕೂ ಇದೆ, ಪ್ಲಸ್ ಶೋರೂಮ್ಗಿಂತಲೂ ಕಡಿಮೆ ಪ್ರೈಸ್ ಇತ್ತು ಅಂದ್ಕೊತೀನಿ. ಮೇ ಬಿ ಯಾರು ಗೊತ್ತು, ಶಾರ್ಟ್ಲಿ ಕಾರ್ಸ್ ಸೆಲ್ ಮಾಡ್ತಾರೆ ಅನಿಸುತ್ತೆ. ಅಲ್ಲ, ಯಾರಾದರೂ ಬುದ್ಧಿವಂತ ಜಿಪ್ಪುಣ್ಣ ನನ್ನ ಮಗ ಇದ್ದರೆ ಫಸ್ಟ್ ಅವನು ಶೋರೂಮ್ಗೆ ಹೋಗಿ ಗಾಡಿನ ಟ್ರೈ ಮಾಡ್ತಾನೆ. ಅದಾದಮೇಲೆ ಇಷ್ಟ ಆಯಿತಾ ಆನ್ಲೈನಲ್ಲಿ ಅದಕ್ಕಿಂತ ಕಡಿಮೆ ಪ್ರೈಸ್ಗೆ ಬುಕ್ ಮಾಡ್ತಾನೆ. ಸೊ ಇನ್ನು ಮುಂದೆ ಮೋಸ್ಟ್ಲಿ ಶೋರೂಮ್ ಅವರು ಮುನ್ನ ಮುಚ್ಕೊಂಡು ಹೋಗಬೇಕು ಅನಿಸುತ್ತೆ. ಏನಿದ್ರು ಅವರು ಬರೀ ಈ ಸರ್ವಿಸಿಂಗಿಂದ ದುಡ್ಡು ಮಾಡ್ಬೋದಷ್ಟೇ. ಈ ಎಪಿಸೋಡ್ಗೆ ಅಷ್ಟೇ. ಇಷ್ಟ ಆಯಿತು ಅಂದ್ಕೊತೀನಿ. ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಇದೇ ಥರ ಒಳ್ಳೆ ನ್ಯೂಸೊಂದಿಗೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿ ತನಕ ಗೊತ್ತಲ್ಲ, ಜೈ ಹಿಂದ್, ವಂದೇ ಮಾತರಂ.